ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನೀವು ಕೆಲವೇ ದಿನಗಳಲ್ಲಿ ಆದರ್ಶ ಒಂದು ಪರೀಕ್ಷೆ ಬರೆಯಲು ತಯಾರನ್ನು ಮಾಡ್ಕೋತಾ ಇದ್ದೀರಾ. ಅದರ ಜೊತೆಗೆ ಆ ಒಂದು ಪರೀಕ್ಷೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಅಬಿಲಿಟಿ, ಬೌದ್ಧಿಕ ಸಾಮರ್ಥ್ಯ ಅಂತ ಕರಿತೀವಿ. ಆ ಒಂದು ಎಕ್ಸಾಮ್ದೊಳಗ ನಿಮ್ಗೆ 10 ಮಾರ್ಕ್ಸ್ಗೆ ಏನಾಗಿರ್ತದ ಅಂತಂದ್ರೆ ಪ್ರಶ್ನೆಗಳು ಬಂದಿರ್ತಾವ. ಅಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿರ್ತಾವ ಅವುಗಳನ್ನ ನಾವು ಯಾವ ರೀತಿ ಬಿಡಿಸ್ಬೇಕು. ಯಾಕಂತಂದ್ರೆ ಮೆಂಟಲ್ ಅಬಿಲಿಟಿ ಅಂದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅರ್ಥನೇ ಆಗ್ತಾ ಇರಂಗಿಲ್ಲ, ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅದನ್ನ ಪ್ರಾಕ್ಟೀಸು ಮಾಡಿರಂಗಿಲ್ಲ. ಅದಕ್ಕೋಸ್ಕರ ತಾವೆಲ್ಲರೂ ಏನ್ ಮಾಡ್ರಿ ಅಂತಂದ್ರೆ ನಾವು ಮಾಡ್ತಕ್ಕಂಥ ಕ್ಲಾಸ್ಗಳನ್ನ ಪ್ರತಿದಿನ ನೋಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ವಿದ್ಯಾರ್ಥಿಗಳ ಈ ಒಂದು ಆದರ್ಶ ಪರೀಕ್ಷೆ ಒಳಗ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಇದ್ದೀನಿ. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಪ್ರಮುಖವಾಗಿ ಈ ಒಂದು ಪರಿಶ್ರಮ ಒಂದು ನವೋದಯ ತರಬೇತಿ ಕೇಂದ್ರದೊಳಗ ಒಂದು ರಾಜ್ಯ ಮಟ್ಟದ ಟ್ಯಾಲೆಂಟ್ ಒಂದು ಎಕ್ಸಾಮ್ ಅನ್ನ ಹಮ್ಮಿಕೊಂಡಿದ್ದೇವೆ. ಆ ಎಕ್ಸಾಮ್ ಯಾರಿಗೆಲ್ಲ ಉಪಯೋಗ ಆಗ್ತದಪ್ಪ ಅಂತಂದ್ರೆ ಈ ವರ್ಷ 3ನೇ ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಆ ಒಂದು ಪರೀಕ್ಷೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ವಿಡಿಯೋ ಕ್ಲಾಸ್ ನೋಡ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಮ ಮನೆಯಲ್ಲಿ 3 ಮತ್ತು 4ನೇ ತರಗತಿ ವಿದ್ಯಾರ್ಥಿಗಳಿದ್ರೆ ಅವರೆಲ್ಲರೂ ಏನ್ ಮಾಡ್ರಿ, ಈ ಒಂದು ಪರೀಕ್ಷೆಗೆ ಅಟೆಂಡ್ ಆಗ್ರಿ. ಅದಕ್ಕೋಸ್ಕರ ಈ ಒಂದು ಪರೀಕ್ಷೆಯಲ್ಲಿ 3ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೇರೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತದ. ಆಮೇಲೆ 4ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಬೇರೆ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇರ್ತದ. ಮತ್ತು ಬಹುಮಾನಗಳು ಏನಾಗಿರ್ತಪ್ಪ ಅಂತಂದ್ರೆ ಬೇರೆ ಬೇರೆ ಆಗಿರ್ತದ. ಅದಕ್ಕೋಸ್ಕರ ತಾವೆಲ್ಲರೂ ಏನ್ ಮಾಡ್ಬೋದು ಅಂತಂದ್ರ ಈ ಒಂದು ಪರೀಕ್ಷೆಗೆ ಅಟೆಂಡ್ ಆಗ್ರಿ. ಅಟೆಂಡ್ ಹಾಕಿಸಿಂದ ಏನ್ ಮಾಡ್ರಿ ಅಂದ್ರ ಹೆಸರನ್ನ ಮಾತ್ರ ನೀವು ಎಕ್ಸಾಮ್ ಬರ್ಬೇಕಾದ್ರೆ ಕಡ್ಡಾಯವಾಗಿ ನೋಂದಣಿ ಆಗಿರ್ಬೇಕಾಗ್ತದ. ಹೌದಾ? ಇನ್ನು ನಿಮ್ಗ 2 ದಿನಗಳ ಅವಕಾಶ ಅದ. ಅದಕ್ಕೋಸ್ಕರ ತಾವೆಲ್ಲರೂ ಏನ್ ಮಾಡ್ರಿ, ಈ ಹೆಸರನ್ನ ನೋಂದಾವಣೆ ಮಾಡ್ಕೋರಿ. ನಿಮ್ಗೇನಾದ್ರೂ ಪರೀಕ್ಷೆ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಈ ಒಂದು 9632241200 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ವಾಟ್ಸಪ್ಗೆ ಒಂದು ಹಾಯ್ ಮೆಸೇಜ್ ಮಾಡಿದ್ರೆ ಆ ಒಂದು ಪರೀಕ್ಷೆಯ ಒಂದು ಡೀಟೇಲ್ಸ್ ಅನ್ನ ಸಹ ನಿಮ್ಗೆ ಕಳಿಸ್ತಾರ. ಇನ್ನು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರೆ ಮಾಡ್ಕೋಬಹುದು. ಹಾಗೆ ವಿದ್ಯಾರ್ಥಿಗಳೇ, ಅದರ ಜೊತೆಗೆ ಇವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಮೆಂಟಲ್ ಎಬಿಲಿಟಿಯ ಒಂದು ಪ್ರಶ್ನೆಗಳನ್ನ ನೀವು ಕೂಡ ಇವತ್ತಿನ ದಿವಸ ಡಿಸ್ಕಷನ್ ಅನ್ನ ಮಾಡೋಣ. ಹಾಗಾದ್ರೆ ಈ ಒಂದು ಮೊದಲ ಪ್ರಶ್ನೆನ ಏನ್ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಫೈಂಡ್ ದ ಮಿಸ್ಸಿಂಗ್ ಟರ್ಮ್ ಇನ್ ದ ಗಿವನ್ ಸೀರೀಸ್ ಅಂತಂದ್ರೆ ಕೊಟ್ಟಿರುವ ಸರಣಿಯಲ್ಲಿ ಕಾಣೆಯಾದ ಒಂದು ಪದವನ್ನ ಹುಡುಕಿ ಅಂತ ಕೊಟ್ಟಿದ್ದಾರೆ. ಹಂಗಂದ್ರೆ ಇದು ಯಾವ ಒಂದು ಅಧ್ಯಾಯದ ಮ್ಯಾಗ ಬರ್ತದ ಅಂತಂದ್ರೆ ಕೋಡಿಂಗ್ ಡಿ ಕೋಡಿಂಗ್ ಒಳಗ ಪ್ರತಿ ವರ್ಷ ನೋಡ್ರಿ ನೀವು ಒಂದಲ್ಲ 2 ಪ್ರಶ್ನೆಗಳು ಏನಾಗಿರ್ತದ ಅಂದ್ರೆ ಕೋಡಿಂಗ್ ಡಿ ಕೋಡಿಂಗ್ ಒಳಗ ಬಂದಿರ್ತದ. ಹಾಗಾದ್ರೆ ಇದನ್ನ ಯಾವ ರೀತಿ ಬಿಡಿಸಬೇಕಪ್ಪ ಅಂತಂದ್ರೆ ನೋಡ್ರಿ ವಿದ್ಯಾರ್ಥಿಗಳೇ, ಸ್ಟಾರ್ಟಿಂಗ್ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಬಿ ಕೊಟ್ಟಿದ್ದಾರೆ, ಆಮೇಲೆ ಡಿ ಕೊಟ್ಟಿದ್ದಾರೆ. ಇಲ್ಲಿ ಏನಾಗ್ಯದ ಪ್ರಶ್ನೆ ಚಿಹ್ನೆ ಅದ. ಇಲ್ಲಿ ಯಾವ ಅಕ್ಷರ ಬರ್ತದ ಅಂತ ಹೇಳಿ ನಿಮ್ಗೆ ಏನಾಗಿರ್ಬೇಕಂದ್ರ ಗೊತ್ತಾಗಿರ್ಬೇಕಾಗ್ತದ. ಏನ್ ಡಿಫ್ರೆನ್ಸ್ ಅದ ಇಲ್ಲಿ ನೋಡ್ರಿ. ಬಿ ಅದ, ಸಿ ಅಂತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಅಲ್ಫಾಬೆಟ್ ಕಾಣೆ ಆಗ್ಯದ. ಹೌದಾ? ಬಿ ಸಿ ಡಿ ಇ. ಹೌದಾ? ಈ ಆಗಂತಲೇ ನೆಕ್ಸ್ಟ್ ಏನ್ ಬರ್ತದ, ಎಫ್ ಬರ್ತದ. ಏನ್ ಬರ್ತದ ರೀ? ಎಫ್ ಬರ್ತದ. ಹಂಗಿದ್ರ ನಾವು ಅಗದಿ ಸ್ಪೀಡ್ ಆಗಿ ನಮ್ಗೆ ಗೊತ್ತಾಗ್ಬೇಕಾದ್ರೆ ಆಪ್ಷನ್ಸ್ ಅನ್ನ ಚೆಕ್ ಮಾಡ್ಬೇಕು ನಾವು. ಇಲ್ಲಿ ಎಫ್ ಅಂತಕ್ಕಂಥ ಒಂದು ಏನಾಗಿದೆ, ಇಂಗ್ಲಿಷ್ ಅಲ್ಫಾಬೆಟ್ ಬಂದ್ಬಿಡ್ತು ನಮ್ಗೆ. ಇಲ್ಲಿ ಸಿಕ್ ನಮ್ಗೆ ಆನ್ಸರ್ ಎಫ್ ಅನ್ನೋದು. ಎಫ್ ಅನ್ನೋದು ಯಾವ ಒಂದು ಆಪ್ಷನ್ಸ್ ಒಳಗೈತಿ ನೋಡ್ರಿ, ಆಪ್ಷನ್ ಸಿ ಎ ಒಳಗದ. ಇದು ಏನಾಗ್ತದ ನಮ್ಗ ರೈಟ್ ಆನ್ಸರ್ ಆಗ್ತದ. ಹಂಗಿದ್ರ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಟರ್ಮ್ ಏನ್ ಕೊಟ್ಟದನ, ಎ ಬಿ ಸಿ. ನೋಡ್ರಿ ಇಲ್ಲಿ ಏನಾಗ್ಯದ, ಸಿ ಅದ. ಆಮೇಲೆ ರೀ ಜೆಡ್ ವೈ ಎಕ್ಸ್. ಇಲ್ಲಿ ಏನಾಗ್ಯದ, ಎಕ್ಸ್ ಸಹ ಬಂದದ. ಹೌದಾ? ಹಿಂಗಾದ್ರೆ ನಮ್ಮ ಆನ್ಸರ್ ಏನಾಯ್ತು ಈಗ, ಎ ಬಿ ಸಿ ಡಿ ಇ ಎಫ್. ಹೌದಾ? ಕರೆಕ್ಟ್ ಆಯ್ತು? ಅರ್ಥ ಆಯ್ತು ಎಲ್ಲರಿಗೂ? ಕರೆಕ್ಟ್ ಅದ? ಓಕೆ. ನೆಕ್ಸ್ಟ್ ನೋಡ್ರಿ, ಹೌ ಮನಿ ರಿಯಾಕ್ಟಿಂಗ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ಸ್ ಅಂತಂದ್ರೆ ಕೊಟ್ಟಿರುವ ಚಿತ್ರಗಳು ಎಷ್ಟು ಆಯತಗಳಿವೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದಾರ. ನೀವೇನ್ ಮಾಡ್ತೀರಿ, ಆಯತಗಳನ್ನ 1 2 3 4 5 6 7 8 9 ದೊಡ್ಡದೊಂದಿನ 10 ಅಂತ ಕೊಡ್ತೀರಿ. ಆಪ್ಷನ್ಸ್ ಒಳಗ 10 ಇರ್ತದ. ಇಸ್ ರೈಟ್ ಆನ್ಸರ್ ಅಂತ ಕೊಟ್ಬಿಡ್ತೀರಿ. ಆದ್ರ ಆನ್ಸರ್ ರೈಟ್ ಆಗತ್ತಿದು ಆಗ್ತತಿ? ಇಲ್ಲ, ಎಸ್ ರಾಂಗ್ ಆಗ್ತದ. ಹೆಂಗ್ರಿ? ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ ಯಾವ ರೀತಿ ಬಿಡಿಸ್ಬೇಕಂತಂದ್ರ ನೋಡ್ರಿ, ಇಲ್ಲಿ ಎಷ್ಟು ಕೋಣೆಗಳದ ನೋಡ್ಕೋಬೇಕು. 1 2 3 ಅದಾವ. ಎಷ್ಟದಾವ್ರಿ? 3 ಅದಾವ. ಆಮೇಲೆ ಈ ಕಡೆ ನೋಡ್ರಿ ಅಡ್ಡ ಸಾಲು ಮತ್ತೆ ಕಂಬ ಸಾಲು ನೋಡ್ಕೋಬೇಕು. 1 2 3 ಇಷ್ಟು ಬರ್ಕೋಬೇಕು. ಇನ್ನೇನ್ ಮಾಡ್ಬೇಕ್ರಿ, ಇವುಗಳನ್ನ ಪ್ಲಸ್ ಮಾಡ್ಬೇಕು. 1 + 2 + 3 ಎಷ್ಟಾಕತಿ? 6. ಎಸ್. ಹೌದಾ? ನೆಕ್ಸ್ಟ್ ಇವುಗಳನ್ನ ಏನ್ ಮಾಡ್ಬೇಕಂದ್ರ ಕಂಬ ಸಾಲುಗಳನ್ನ ಪ್ಲಸ್ ಮಾಡ್ಬೇಕು. 1 + 2 + 3 ಎಷ್ಟಾತ್ರಿ? 6. 6 12 ಆತನ? 12 ಆಯ್ತು? ಇಲ್ಲ. ಏನ್ ಮಾಡ್ಬೇಕಿನ್ನ? ಇಂಟು ಮಾಡ್ಬೇಕು. ಏನ್ ಇಂಟು ಮಾಡ್ಬೇಕಂದ್ರ 6 × 6 = ಎಷ್ಟ್ರಿ? 36. ಹೌದಾ? 36 ಇದ್ರೊಳಗ ಎಸ್ ಎಷ್ಟದಾವ? 36 ಅದಾವು. ನೀವ್ ಏನ್ ಮಾಡ್ತೀರಿ, ಡೈರೆಕ್ಟ್ ಎನ್ಸಿರ ಆನ್ಸರ್ ಎಷ್ಟು ಬಂತ ನಮಗ? 10 ಬಂತ. ಹೌದಾ? ಈಗ ಎಷ್ಟು ಬಂತ? 36. ಹಂಗಾದ್ರೆ ಆನ್ಸರ್ ಯಾವ್ದ?
36. ಇದನ್ನ ಆಯತಗಳನ್ನು ಹೆಂಗ್ ಕಂಡುಹಿಡಿಬೇಕು ಅಂತ ಗೊತ್ತಾಯ್ತು. ಎಸ್, ವೆರಿ ಗುಡ್. ಎಷ್ಟು ನಮ್ಮ ಆಯ್ಕೆ ಯಾವ್ದಾಗ್ತದ? ಆಪ್ಷನ್ಸ್ ಡಿ ಆಗ್ತದ. ಇದೇ ರೀತಿ ಏನ್ ಮಾಡ್ತಾರಂದ್ರ ತ್ರಿಭುಜದೊಳಗೆ ಕೆಲವೊಂದಿಷ್ಟು ಪ್ರಶ್ನೆ ಕೇಳ್ತಾರ ನೋಡ್ರಿ ವಿದ್ಯಾರ್ಥಿಗಳೇ. ನೋಡ್ರಿ ಕೊಟ್ಟಿರ್ತಕ್ಕಂತ ತ್ರಿಭುಜ, ಈ ರೀತಿ ತ್ರಿಭುಜಗಳನ್ನು ಕೊಡ್ತಾರ. ಕರೆಕ್ಟಾ? ಬಿಡಿಸೇರಿ ಇದನ್ನ. ಇಲ್ಲಿ ಒಂದು ಗೆರೆ ಕೊಡ್ತಾರ. ಇದನ್ನ ಹೆಂಗ್ ಬಿಡಿಸ್ಬೇಕು ನೋಡ್ರಿ. ಹೆಂಗ್ ಬಿಡಿಸ್ಬೇಕಂದ್ರೆ ಹೆಂಗ್ ಅನಿಸ್ತೀರಿ ನೀವು? ಎಷ್ಟು ತ್ರಿಭುಜಗಳದಾವ ಅಂದ್ರ 1 2 3 4. 4 ಆಪ್ಷನ್ಸ್ ರೈಟ್ ಆಗ್ತತೆ. ಇಲ್ಲ, ಹೆಂಗ್ ಬಿಡಿಸ್ಬೇಕಂದ್ರ ತ್ರಿಭುಜಗಳನ್ನ ನೋಡ್ರಿ. 1 2 3 4. 4 ತ್ರಿಭುಜ 4 ಬರ್ದ್ರಿ. ಇದೇ ರೀತಿ ಏನಪ್ಪಾ ಅಂತಂದ್ರೆ ಮೇಲೊಂದ್ ಗೆರೆ ಹೊಡದಾರ, ಅಲ್ಲಿ ಏನ್ ಮಾಡ್ಬೇಕು? ಅದನ್ನು ಎನಿಸ್ಬೇಕಾಗ್ತದ. 1 2 3 4. ಇನ್ನೇನ್ ಮಾಡ್ಬೇಕು? ಇವನ ಪ್ಲಸ್ ಮಾಡ್ಕೋಬೇಕು. 1 + 2 + 3 + 4 = ಎಷ್ಟಾಗ್ತದ? 10 ಆಗ್ತದ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಕೊಟ್ಟಾರ? 1 + 2 + 3 + 4 = 10. ಇನ್ನು 10 ಇಂಟು ಮಾಡ್ಬೇಕನ? ಇಲ್ಲ, ಏನ್ ಮಾಡ್ಬೇಕ? ಪ್ಲಸ್ ಮಾಡ್ಬೇಕು. 10 + 10 ಎಷ್ಟಾತ್ರಿ? ಈ ಒಂದು ತ್ರಿಭುಜದೊಳಗೆ ಎಷ್ಟದಾವ್ರಿ ತ್ರಿಭುಜಗಳ? 20 ತ್ರಿಭುಜದಾವ. ಹೌದಾ? ಆಯತ ಹೆಂಗ್ ಕಂಡುಹಿಡಿಬೇಕು, ತ್ರಿಭುಜನ ಹೆಂಗ್ ಕಡಿಮೆ ಮಾಡಿ ಗೊತ್ತಾಯ್ತಾ? ಎಸ್, ಇದೇ ರೀತಿ ಏನಪ್ಪಾ ಅಂತ ಪ್ರಶ್ನೆಗಳು ಬಂದಿರ್ತಾವ, ನೋಡ್ತಾ ಇರ್ಬೇಕು. ನೋಡ್ರಿ, ಕೊಟ್ಟಿರುವ ಪರ್ಯಾಯ ಪದದಿಂದ ಬೆಸ ಪದವನ್ನ ಆಯ್ಕೆ ಮಾಡು ಅಥವಾ ಗುಂಪಿಗೆ ಸೇರದ ಒಂದು ಪದವನ್ನ ಆಯ್ಕೆ ಮಾಡ ಅಂತ ಹೇಳ್ಯಾರ. ಹೆಂಗ್ ಮಾಡ್ಬೇಕ್ರಿ ಇದನ್ನ? ನೋಡ್ರಿ, ಫಸ್ಟ್ ಏನ್ ಕೊಟ್ಟಾರ? ಫುಡ್ ಅಂತ ಕೊಟ್ಟಾರ, ಪ್ಲೇಟ್ ಕೊಟ್ಟಾರ, ಕಪ್ ಕೊಟ್ಟಾರ, ಸ್ಪೂನ್ ಕೊಟ್ಟಾರ. ಆಹಾರ, ತಟ್ಟೆ, ಬಟ್ಟಲು ಮತ್ತು ಚಮಚ. ಯಾವ್ದಾಗ್ತದ್ರಿ ಇದು? ಎಸ್, ವೆರಿ ಗುಡ್. ಯಾವ್ದಾಗ್ತದ? ಆಹಾರ ಆಗ್ತದ. ಇದು ತಿನ್ನುವಂತ ಪದಾರ್ಥ. ಹೌದಾ? ತಟ್ಟೆ, ಬಟ್ಟಲು, ಚಮಚ ಬೇರೆದಾವಿಲ್ಲವ? ಎಸ್, ಹಂಗಾದ್ರ ನಮ್ಗೆ ಯಾವ್ದು ಗುಂಪಿಗೆ ಸೇರಂಗಿಲ್ಲ? ಎಸ್, ಆಹಾರ ಸೇರಂಗಿಲ್ಲ. ಇಂಥವು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಎಸ್, ನೋಡ್ರಿ, ಸೆಲೆಕ್ಟ್ ದ ರಿಲೇಟೆಡ್ ನಂಬರ್ ಫ್ರಮ್ ದ ಗಿವನ್ ಅಲ್ಟರ್ನೇಟಿವ್. ನೀಡಿರುವ ಪರ್ಯಾಯದಿಂದ ಸಂಬಂಧಿತ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಹಿಂಗ ಬಂದಾಗ ಏನ್ ಮಾಡ್ಬೇಕಂತ ನೋಡ್ರಿ, ಒಂದು ಪ್ರಶ್ನೆ ಕೊಟ್ಟಿರ್ತಾರ, ಬಹಳ ಇಂಪಾರ್ಟೆಂಟ್. ಇವು ಎರಡೂ ಪದಗಳಿಗೆ ಒಂದು ರಿಲೇಷನ್ ಇರ್ತದ, ಸಂಬಂಧ ಇರ್ತದ. ಹೌದಾ? ಇವೆರಡಕ್ಕೆ ಏನಿರ್ತದ? ಸಂಬಂಧ ಇರ್ತದ. ಇದಕ್ಕೆ ಸಂಬಂಧ ಇರ್ತಕ್ಕಂತ ನಾವು ಸಂಖ್ಯೆಯನ್ನ ಏನ್ ಮಾಡ್ಬೇಕಿಲ್ಲಿ? ಹುಡುಕ್ಬೇಕಾಗ್ತದ. ಹಂಗಾದ್ರೆ ಹೆಂಗ್ ಮಾಡ್ಬೇಕು? ಮೊದಲು ಚೆಕ್ ಮಾಡ್ಕೋಬೇಕು ಇದನ್ನ. 3 3 ಇಂಟು ಏನ್ ಮಾಡ್ಬೇಕು ನಾವ? 3 ಮಾಡಿ ನೋಡೋಣ. 3 3 9. 3 3 9. ಹಂಗಾದ್ರೆ ನಮಗೆ ಏನೋ ಒಂದು ಸಂಬಂಧ ಸಿಕ್ತಿ. ಇದನ್ನ ಏನಾರು ಮಾಡ್ಯಾರ? 3 ಏನ್ ಮಾಡ್ಯಾರ? ಇಂಟು ಮಾಡ್ಯಾರ. ಹಂಗಿದ್ರೆ ನಾವು 3 ಇಂಟು ಮಾಡೋಣ. 1 2 3. ಎಸ್, 3 1 3 1 3 1. ನಮ್ಮ ಆಪ್ಷನ್ಸ್ ಏನ್ ಬರ್ತಿಲ್ಲ? ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. 333. ಹೌದಾ? ಈಜಿ ಐತಿಲ್ವ? ಈ ರೀತಿ ಸಂಬಂಧನಾಗ ಏನ್ ಮಾಡ್ತಾರ ಅಂದ್ರೆ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ನೆಕ್ಸ್ಟ್ ನೋಡೋಣ್ರಿ, ಬೆಂಕಿ ಪ್ರಶ್ನೆ ಬತ್ ನೋಡಿ. ಹೌದಾ? ಬಿಡಿಸುನ. ಇದನ್ನ ಬಿಡಿಸ್ಬೇಕಾರ ಏನ್ ಮಾಡ್ಬೇಕಂದ್ರ ನೀವು ಇಂಥ ಒಂದು ಪ್ರಶ್ನೆಗಳು ಬಂದಾಗ ಎತ್ತರ, ಕುಳ್ಳ, ಗಿಡ್ಡ, ಹೌದಾ, ಉದ್ದ ಪ್ರಶ್ನೆ ಕೇಳ್ತಿರ್ತಾರ. ಇಲ್ಲಿ ಹೆಸರುಗಳನ್ನ ಕೊಟ್ಟಿರ್ತಾರ ಅಥವಾ ABCD ಕೊಟ್ಟಿರ್ತಾರ. ಹೌದಾ? ಯಾವ್ದು ಬೇಕಾದ್ರೂ ಕೊಡ್ಬೋದು. ಅದನ್ನ ನೀವೇನ್ ಮಾಡ್ಬೇಕು? ಅರ್ಥ ಮಾಡ್ಬೇಕು. ಹೆಂಗ್ ಬಿಡಿಸ್ಬೇಕು? ಮೊದಲು ಇದ್ರೊಳಗೆ ಎಷ್ಟು ಮಂದಿ ಅದಾರ ನೋಡ್ಕೋಬೇಕು. ಎಷ್ಟು ಮಂದಿ ಅದಾರ ನೋಡ್ರೆ? ಅಭಿಷೇಕ 1, ಪಿಯುಷಿ 2, ದೀಪಕ್ 3, ವಿಶಾಲ 4. ಮತ್ತೆ ಯಾರದಾರಣ? ಇಲ್ಲ, 4 ಮಂದಿ ಅದಾರ. 4 ಮಂದಿದಾಗ ಏನ್ ಮಾಡ್ಬೇಕಂದ್ರೆ ಹಿಂಗೊಂದ್ ಗೆರಿ ಕೊಡ್ಕೋಬೇಕು. ನಾವು ಏನ್ ಮಾಡ್ಬೇಕು? ಹಿಂಗೊಂದ್ ಗೆರಿ ಕೊಡ್ಬೇಕು. ಎಷ್ಟು ಮಂದಿ ಅರ್ರಿ? 1 2 3 4 ಮಂದಿ. 4 ಮಂದಿ ಯಾರ್ಯಾರ ಹೆಸರು ಬರ್ಕೋಬೇಕು. ಒಂದನೇದವ್ರು ಯಾರ್ರಿ? ಅಭಿಷೇಕ. ಎರಡನೇದವ ಪಿಯುಷಿ. ಮೂರನೇದವ ದೀಪಕ್. 4ನೇದವ ವಿಶಾ. ಇಷ್ಟ ಹೆಸರು ಬರ್ಕೊಂಡ್ರಿ. ಇನ್ನು ನಾವ್ ಏನ್ ಮಾಡ್ಬೇಕು? ಪ್ರಶ್ನೆಯನ್ನ ಓದ್ಬೇಕು. ಏನ್ ಕೊಟ್ಟಾರ? ಅಭಿಷೇಕ್ ಪಿಯುಷಿಗಿಂತ ಕುಳ್ಳ. ಅಭಿಷೇಕ್ ಇದ್ದಾವ ಪಿಯುಷಿಗಿಂತ ಏನತ್ತ? ಕುಳ್ಳ ಅಂದ್ರೆ ಏನ? ಗಿಡ್ಡ ಅನ್ನ. ಹೌದಾ? ಅಭಿಷೇಕ್ ಪಿಯುಷ್ಗಿಂತ ಕುಳ್ಳ ಅಂದ್ರೆ ಅಭಿಷೇಕ್ ಸ್ವಲ್ಪ ಏನ್ ಮಾಡ್ಯಾನ? ಇಲ್ಲಿ ಹೈಟ್ ಅದ ನೋಡಿ, ಎಷ್ಟು ಉದ್ದ ಅದ ಒಮ್ಮೆ. ಎಸ್, ಓಕೆ, ಸ್ವಲ್ಪ ಹೈಟ್ ಅದ. ಇವೇನ್ ಮಾಡ್ಯಾನಂತ? ಸ್ವಲ್ಪ ಕುಳ್ಳದ. ಕರೆಕ್ಟಾ? ನೆಕ್ಸ್ಟ್, ಆದರೆ ದೀಪಕ್ಗಿಂತ ಎತ್ತರ. ನೋಡ್ರಿ, ಅಭಿಷೇಕ ಪಿಯುಷ್ಗಿಂತ ಕುಳ್ಳತ, ಗಿಡ್ಡದನ. ಆದ್ರ ದೀಪಕ್ಕಿಂತ ಸ್ವಲ್ಪ ಎತ್ತರದಾನಂದ್ರ ಅಭಿಷೇಕ್ಕಿಂತ ಗಿಡ್ಡ ಯಾರಾದ್ರಿ? ಇಲ್ಲಿ ದೀಪಕ್ ಆದ. ಇವಂಗ ಇಷ್ಟ ಮಾಡೋನು, ಬಾಳೆ ಎತ್ತರ ಮಾಡೋದು ಬೇಡ. ಓಕೆನಾ? ಮುಂದೇನು ಕೊಟ್ಟಾರ ಪ್ರಶ್ನೆ ನೋಡೋಣ. ಎತ್ತರ. ವಿಶಾಲ್ ಪಿಯುಷ್ಗಿಂತ ಕುಳ್ಳ. ವಿಶಾಲ್ ಇಲ್ದ ನೋಡ್ರಿ. ಇಲ್ದ ನೋಡ್ರಿ. ವಿಶಾಲ್ ಏನ್ ಮಾಡ್ಯಾನಂದ್ರ ಪಿಯುಷ್ಗಿಂತ ಸಣ್ಣವದಾನಂತ. ಆದರೆ ಅಭಿಷೇಕ್ಕಿಂತ ಎತ್ತರ. ಯಾರ್ಕಿಂತ ಎತ್ತರದಾನ? ವಿಶಾಲ. ಅಭಿಷೇಕ್ಕಿಂತ ಎತ್ತರದಾನ ಅಂದ್ ಬಳಕ ಇಲ್ಲಿ ಬರ್ತಾನ. ನೀವು ಇಲ್ಲಿ ಬರ್ತಾನಂದ್ರ
ಇವನಕಿ ಸ್ವಲ್ಪ ಇವ ದೊಡ್ಡವ ಆಕಾನ. ಹೌದಾ? ಎಲ್ಲಿ ದೊಡ್ಡವ ನೋಡುನು, ದೊಡ್ಡವ ಅದ, ಹೈಟ್ ಯಾರಾದ್ರೂ ಇದ್ರಾಗ ಪಿಯೂಷ್ ಹೈಟ್ ಅದಾನ, ನೆನ್ಪಿಟ್ಕೋಬೇಕು. ಹೌದಾ? ಇನ್ನೇನ್ ಕೇಳಿರ್ಲಿ, ಯಾರು ಎತ್ತರದವರು ಅಂತ ಕೇಳ. ಯಾರಕ್ಕರಿ ಎತ್ತರ? ಪಿಯೂಷಕನ. ಇಷ್ಟು ಮಾಡಿದ್ರೆ ಸಾಕು, ನಿಮಗ ಆರಾಮ್ಸೆ 1 ಮಾರ್ಕ್ಸ್ ಸಿಗ್ತದೆ. 1ರ ಪ್ರಶ್ನೆ ಕೇಳಿರ್ತಾರ. ಹೌದಾ? ಕೇಳಿದ್ರಂದ್ರೆ ಕೇಳಿದ್ರು, ಕೇಳಿಕಂದ್ರ ಇಲ್ಲ. ಹೌದಾ? ಎಸ್. ನೆಕ್ಸ್ಟ್ ನೋಡೋಣ. ಸರಣಿಯಲ್ಲಿ ಕಾಣೆಯಾದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ಇಲ್ಲೊಂದು ಸರಣಿ ಕೊಟ್ಟಾರ. ಸರಣಿ ಮ್ಯಾಗ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಗೊತ್ತಿರಲಿ ನಿಮಗ. ಪ್ರತಿ ವರ್ಷ 1ರಿಂದ 2 ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ಅದ್ರಾಗ ಮೇನ್ ಇಂಪಾರ್ಟೆಂಟ್ ಸರಣಿ ಬತ್ತಂದ್ರ ವರ್ಗ ಸಂಖ್ಯೆ, ಘನಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳನ್ನ ಸ್ಪಷ್ಟವಾಗಿ ಗೊತ್ತಿದ್ದು ಅಂದ್ರ 100% ಆನ್ಸರ್ ಬರ್ತದೆ. ಇಲ್ಲಿ ನೋಡೋಣ ಏನ್ ಮಾಡ್ಯಾರಪ್ಪ ಅಂತಂದ್ರ ಸಂಖ್ಯೆಗಳನ್ನ ಬರ್ದಾರ. 2, 2, 4, 12, 48 ಡ್ಯಾಶ್. ಇಲ್ಲಿ ಏನ್ ಬರ್ತೈತಿ ನಾವು ಕಂಡು ಹಿಡಿಬೇಕು. ಇಲ್ಲಿ ಏನ್ ಮಾಡ್ಯಾರ ಅಂದ್ರ 2 2ಲೇ ಎಷ್ಟ್ರಿ? 4. ಹೌದಾ? ಆಮೇಲೆ 4 3ಲೇ ಏನ್ ಮಾಡ್ಯಾರ? 2 2ಲೇ ಏನ್ ಮಾಡ್ಯಾರ? ಇಲ್ಲಿ 4 ಬರ್ದಾರ. ಇನ್ನ 4 3ಲೇ 12. ಇನ್ನ 12 4ಲೇ ಇನ್ನು ಮುಂದೆ ಏನ್ ಮಾಡ್ಬೇಕು ನಾವ? ನೋಡ್ರಿ 2 ಸರಣಿ ಹೆಂಗಾಗೈತಿ ನೋಡ್ರಿ. 2 3 4 ಇನ್ನು 5 48 ಎಷ್ಟ್ಲೇ? 5ಲೇ. 48 5ಲೇ. ಹೌದಾ? ಎಷ್ಟ? 240 ಆಗ್ತದ. ಹೆಂಗ್ ಮಾಡೋದು ನೋಡ್ರಿ. 48 ಇಂಟು 5. 8 5ಲೇ 40. ಹೌದಾ? 5 4ಲೇ 20 ಪ್ಲಸ್ 4 240 ಆಗ್ತದ. ನಮ್ಮ ಆಪ್ಷನ್ಸ್ ಈಸ್ ರೈಟ್ ಆನ್ಸರ್. ಗೊತ್ತಾಯ್ತಾ ಹೆಂಗ್ ಸರಣಿ ಬಿಡಿಸ್ಬೇಕು? ಸರಣಿ ಬಿಡಿಸುವಾಗ ಕೆಳಗಿನ ಸರಣಿ ಒಂದೇ ರೀತಿ ಆಗಿರ್ಬೇಕಾಗ್ತದ. ನೋಡ್ರಿ 2 3 4 5 6 7 8 9 ಹಿಂಗ ಹೋಗ್ಬೇಕು ಸರಣಿ ಅದ. ಹೌದಾ? ಎಸ್. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ ಮುಂದಿನ ಪ್ರಶ್ನೆ. ಇಲ್ಲೊಂದು ಕೊಟ್ಟಾರ ನೋಡ. ಇದು ಕೋಡಿಂಗ್, ಡಿ ಕೋಡಿಂಗ್ ಮ್ಯಾಕ್. ಇದನ್ನ ಹೆಂಗ್ ಬಿಡಿಸ್ಬೇಕು ನೋಡ್ರಿ. ರೀಸನ್ ಅನ್ನ ಏನ್ ಮಾಡ್ಯಾರ ಅಂದ್ರ ERSANO ಅಂತೇಳಿ ಬರ್ದಾರ ಅವ್ರು ಆಲ್ರೆಡಿ. ಇದಕ್ಕ ಒಂದ್ ಸಂಬಂಧ ಅದ, ಇದಕ್ಕ ಒಂದ್ ರಿಲೇಷನ್ ಅದ. ಹಂಗಿದ್ರ ಪ್ರೂಫ್ಸ್ ಹತ್ತತ್ಲ FRUITS. ಇದಕ್ಕೆ ಏನ್ ಸಂಬಂಧ ಬರ್ತದ ಅಂತೇಳಿ ಕೇಳೋಣ. ನಾವ್ ಇಲ್ಲಿ ಏನ್ ಮಾಡ್ಬೇಕು? ಮೊದಲಿಂದ ಬಿಡಿಸ್ಕೊಳ್ಳೋಣ. REASON. ಕರೆಕ್ಟ್ ಐತಿ? ಇದನ್ನ ಏನ್ ಬಿಡಿಸ್ಯಾರಪ್ಪ ಅಂದ್ರೆ ಇಲ್ಲಿ ಬಿಡ್ದಾರ ನೋಡೋಣ. ಇಲ್ಲಿ ಏನ್ ಕೊಟ್ಟಾರ ಮೊದ್ಲೇದ್ರಿ? E ಆಗಂತ್ಲೆ R. ನೆಕ್ಸ್ಟ್ S. ನೆಕ್ಸ್ಟ್ ಏನ್ ಮಾಡ್ಯಾರ ಹೇಳ್ರಿ? ಕ್ರಾಸ್ ಮಾಡ್ಯಾರ ನೋಡ್ರಿ. ಇಷ್ಟ ಜಸ್ಟ್. ಹೌದಾ? ಮುಂದಿನ ಅಕ್ಷರ ಹಿಂದೆ ಬಂದದ, ಹಿಂದಿನ ಅಕ್ಷರ ಮುಂದೆ ಹೋಗ್ಯದ. ಇಷ್ಟ ಪ್ರೂಫ್ಸ್ ಬರ್ಕೊಂಡ್ಬಿಟ್ಟು ಮಾಡ್ರಿ ಅಂದ್ರ ನಿಮಗ ಆನ್ಸರ್ ಸಿಗ್ತದ. FRUITS. ನಾವು ಹಂಗ ಮಾಡೋಣ. ಇದನ್ನ ಇಲ್ಲಿ ಬರಿಬೇಕಾ? R. ಇದನ್ನ ಇಲ್ಲಿ ಬರಿಬೇಕು. ಇದನ್ನ I ಇಲ್ಲಿ ಬರಿಬೇಕಾ? U ಇದನ್ನ ಬರಿಬೇಕು. S ಇದನ್ನ ಹಿಂದ್ಗಡೆ ಬರಿಬೇಕು. T ಇದನ್ನ ಬರಿಬೇಕು. ಯಾವ್ದೈತೆ ಆಪ್ಷನ್ಸ್ ಒಳಗ? ಆಪ್ಷನ್ A ಇಸ್ ರೈಟ್ ಆನ್ಸರ್. ಇದನ್ನು ಏನ್ ಮಾಡ್ಯಾರ ಅಂದ್ರ ಕ್ರಾಸ್ ಈ ತರ ಮಾಡಿದ್ರ ಅಂದ್ರ ನಿಮ್ಗೆ ಏನಾಗ್ತದ್ರಿ? ಈಜಿ ಆಕತಿ. ಕೋಡಿಂಗ್, ಡಿ ಕೋಡಿಂಗ್ ಫಿಕ್ಸ್ ಇಂತ ಪ್ರಶ್ನೆಗಳು ಬಂದಿರ್ತಾವ, ಅದನ್ನ ನೋಡ್ತಾ ಇರ್ಬೇಕು ನೀವು. ಎಸ್. ಹಾಗಾದ್ರೆ ನೋಡ್ರಲ್ಲಿ ನೆಕ್ಸ್ಟ್ ಕ್ವಶನ್. ನಿನ್ನೆಯ ಹಿಂದಿನ ದಿನ ಸೋಮವಾರವಾಗಿತ್ತು, ಹಾಗಾದ್ರೆ ನಾಳೆಯ ಮರುದಿನ ಯಾವ ವಾರ? ಇಂಥ ಪ್ರಶ್ನೆ ಎಲ್ಲಿ ಕೇಳ್ತಾರಂದ್ರ ಕ್ಯಾಲೆಂಡರ್ ಒಂದು ಅಧ್ಯಾಯದೊಳಗೆ ಕೇಳ್ತಾರೆ. ಎಲ್ರಿ? ಕ್ಯಾಲೆಂಡರ್ ಒಂದು ಅಧ್ಯಾಯ. ಹಂಗಾರ ವಾರದಾಗ ಎಷ್ಟು ದಿವಸಗಳು ಇರ್ತಾವ? ಎಷ್ಟು? ಎಸ್. ಓಕೆ. ಹಂಗಾರ ಅಧಿಕ ವರ್ಷ ಎಷ್ಟು ವರ್ಷಕ್ಕೊಂಡ್ ಬರ್ತತಿ? ಎಷ್ಟು ವರ್ಷಕ್ಕ? ಹಂಗಾದ್ರೆ ಇದನ್ನ ಬಿಡಿಸ್ಕೊಂಡ್ ಬರ್ರಿ. ನಿನ್ನೆಯ ಹಿಂದಿನ ದಿನ ಸೋಮವಾರ. ಇಲ್ಲಿ ನೋಡ್ರಿ, ಇವತ್ತು ಯಾವ ವಾರ ಗೊತ್ತಿಲ್ಲ. ನಿನ್ನೆಯ ಹಿಂದಿನ ದಿನ ಸೋಮವಾರ. ಕರೆಕ್ಟಾ? ನೋಡ್ರಿ, ನಿನ್ನೆಯ ಹಿಂದಿನ ದಿನ ಸೋಮವಾರತ್ತ. ಸೋಮವಾರ. ಇದು ಮಂಗಳವಾರ. ಹಂಗಾರ ಇವತ್ತು ಯಾವ ವಾರ? ಬುಧವಾರ. ಸಿಕ್ತ ನಮಗ? ಇವತ್ತು ಯಾವ ವಾರ ಸಿಕ್ತು? ಇವತ್ತು ಯಾವ ರೀ? ಎಸ್. ಬುಧವಾರ. ಹಂಗಾದ್ರ ನಾವು ಈಗ ಇಲ್ಲಿದ್ದೀವಿ, ಬುಧವಾರದಾಗದೀವಿ. ಅವೇನ್ ಹೇಳ್ಯಾನ? ನಿನ್ನೆಯ ಹಿಂದಿನ ದಿನ ಸೋಮವಾರವಾಗಿತ್ತು, ಹಾಗಾದರೆ ನಾಳೆಯ ಮರುದಿನ. ನಾಳೆ ಯಾವಾರ? ಇಲ್ಲಿ ಗುರುವಾರ. ನಾಳೆಯ ಮರುದಿನ ಯಾವಾರ? ಶುಕ್ರವಾರ. ಹಂಗಾರ ಆಪ್ಷನ್ಸ್ ಏನಾಗ್ತದ? ಆಪ್ಷನ್ಸ್ ಬಿ ಶುಕ್ರವಾರವಾಗ್ತದ. ಹೆಂಗ್ ಬಿಡಿಸ್ಬೇಕು ಅನ್ನೋದು ಗೊತ್ತಾಯ್ತು? ಓಕೆ. ನೆಕ್ಸ್ಟ್ ಕ್ಯಾಲೆಂಡರ್ ಒಳಗೆ ಮತ್ತೆ ಬೇರೆ ಕ್ವಶನ್ಸ್ ಗಳನ್ನ ಮುಂದಿನ ಕ್ಲಾಸ್ ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಇದು ಯಾವ ಚಾಪ್ಟರ್ ಮೇಲೆ ಬರ್ತತ್ರಿ? ದಾಳಗಳು. ಯಾವ್ದ್ರಿ? ದಾಳಗಳು. ಏನ್ ಕೇಳ್ಯಾನ? ಕೆಳಗೆ ನೀಡಲಾದ ಚಿತ್ರಗಳಲ್ಲಿ ದಾಳದ 2 ವಿಭಿನ್ನ ಸ್ಥಾನಗಳನ್ನ
ತೋರಿಸಲಾಗಿದೆ. ಕೆಳಗ ಕೊಟ್ಟಿರ್ತಕ್ಕಂತ ಚಿತ್ರದೊಳಗ ದಾಳಗಳದ 2 ವಿಭಿನ್ನ ಸ್ಥಾನಗಳನ್ನ ಕೊಟ್ಟಾರ ಅವ್ರ. ಹಂಗಿದ್ರ ಸಂಖ್ಯೆ 2ರ ವಿರುದ್ಧ ಸಂಖ್ಯೆ 2ರ ವಿರುದ್ಧ ಅಂತ ಕೇಳೋಣ. 2ರ ವಿರುದ್ಧ ಅಂತ ಕರಿತೀವಿ ಅಥವಾ ವೈರಿ ಅಂತ ಕರಿತೀವಿ. 2ರ ಅಪೋಸಿಟ್ ಯಾವ್ದತಿ? ಈ 2ರ ಹಿಂದಿನ ಸಂಖ್ಯೆ ಕಾಣತೈತೆ ನಿಮಗ? 2ರ ಹಿಂದಿನ ಸಂಖ್ಯೆ ಕಾಣತಿಲ್ಲ. ಅದಕ್ಕ ಹಿಂದಿನ ಮುಖವನ್ನ ಏನ್ ಮಾಡ್ಯಾರ ಇಲ್ಲಿ ಇಟ್ಟಾರ. ಹಂಗಾದ್ರೆ 2ರ ಹಿಂದೆ ಎಕ್ಸಾಕ್ಟ್ ಯಾವ ಸಂಖ್ಯೆ ಬರ್ತೈತಿ ಅಂತ ನಿಮ್ಗೆ ಗೊತ್ತಿಲ್ಲ. ಗೊತ್ತೈತಿವ? ಗೊತ್ತಿಲ್ಲ ಅಂದಾಗ ಏನ್ ಮಾಡ್ಬೇಕಂದ್ರ ಸ್ಪಷ್ಟವಾಗಿ 2 ದಾಳಗಳನ್ನ ನಾವು ನೋಡ್ಬೇಕು. ಏನೈತಿ? ಇಲ್ಲೂ 4 ಐತಿ, ಇಲ್ಲೂ 4 ಐತಿ, ಇಲ್ಲೂ 5 ಐತಿ, ಇಲ್ಲಿ 5 ಐತೇನ? ಇಲ್ಲ. ಇಲ್ಲೂ 3 ಐತಿ, ಇಲ್ಲೂ 3 ಐತಿ. ಯಾವುದೇ ಒಂದು ದಾಳದೊಳಗ 2 ಸಂಖ್ಯೆಗಳು ಒಂದೇ ರೀತಿ ಅಂದ್ರ ಯಾವ ಸಂಖ್ಯೆ ಉಳಿತೈತ್ಲ ಅದರ ವಿರುದ್ಧ ಸಂಖ್ಯೆ ಆಗಿರ್ತತಿ. ನೋಡ್ರಿ 3 ಮತ್ತು 4 ಇಲ್ಲಿಯೂ ಅದ, 3 ಮತ್ತು 4 ಇಲ್ಲಿಯೂ ಅದ. ಹಂಗಾದ್ರೆ ಇಲ್ಲಿ 2 ಉಳಿತು, ಇಲ್ಲಿ ಎಷ್ಟು ಉಳಿತ? 5 ಉಳಿತು. 2ರ ಅಪೋಸಿಟ್ ಯಾವ್ದೈತಿ ಅಂದಂಗಾತ? 5. ಈ 2ರ ಹಿಂದೆ ಏನೈತಿ? 5 ಐತಿ. ಹಂಗಾರ ನಮಗ ಉತ್ತರ ಏನಾಗ್ತದ? ಆಪ್ಷನ್ಸ್ ಎ ಆಗ್ತದ. ಇನ್ನೂ ದಾಳದೊಳಗ ಇಲ್ಲಿ 2 ದಾಳಗಳನ್ನು ಕೊಟ್ಟಾರ, 4 ದಾಳಗಳನ್ನು ಕೊಡ್ತಾರ, 5 ದಾಳಗಳನ್ನು ಕೊಟ್ಟಾರ. ಇಲ್ಲಿ ಸಂಖ್ಯೆಗಳನ್ನ ಕೊಡ್ತಾರ, ABCD ಗಳನ್ನ ಕೊಡ್ತಾರ, ಚುಕ್ಕಿಗಳನ್ನ ಸಹ ಕೊಡ್ತಾರ. ಅವಾಗ ಹೆಂಗ್ ಬಿಡಿಸಬೇಕು ಅನ್ನೋದ ನಾವ್ ಏನ್ ಮಾಡೋಣ ಅಂದ್ರ ಮುಂದಿನ ಕ್ಲಾಸ್ನೊಳಗ ನೋಡೋಣ. ಹಂಗಿದ್ರ ಈಗ ಅರ್ಥ ಐತಿದು ದಾಳಗಳ ಮ್ಯಾಗ. ಯಾವಾಗಲೇ ನೋಡ್ರಿ ದಾಳದೊಳಗ ಒಂದೇ ರೀತಿ 2 ಸಂಖ್ಯೆಗಳಿದ್ದು ಅಂದ್ರೆ ಯಾವ್ದು ಉಳಿತೈತ್ಲೆ ಅದರ ವಿರುದ್ಧ ಸಂಖ್ಯೆ ಏನಾಗಿರ್ತದ? ಅದೇ ಸಂಖ್ಯೆ ಆಗಿರ್ತದ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಸೆಲೆಕ್ಟ್ ದ ಆಡ್ ನಂಬರ್. ಗುಂಪಿಗೆ ಸೇರದ ಜೋಡಿಯನ್ನ ಆಯ್ಕೆ ಮಾಡಿ. ಇಂಥದ್ದು ಬಂದಾಗ ಸ್ವಲ್ಪ ಏನ್ ಯೋಚನೆ ಮಾಡ್ಬೇಕಂದ್ರ ಇಲ್ಲಿ ನೋಡ್ರಿ 71 ಅನ್ನೋದು ಸಣ್ಣ ಸಂಖ್ಯೆ ಐತಿ, 213 ಅನ್ನೋದು ದೊಡ್ಡ ಸಂಖ್ಯೆ ಆಗೈತಿ. ಹಂಗಾರ ಮೊದಲು ಸಣ್ಣ ಸಂಖ್ಯೆ ಆಮೇಲೆ ದೊಡ್ಡ ಸಂಖ್ಯೆ ಇದ್ದಾಗ ನೀವೇನ್ ಮಾಡ್ಬೇಕು? ಇಂಟು ಮಾಡಿ ನೋಡ್ಬೇಕು ಯಾವಾಗ್ಲೂ. ಹೌದಾ? 1ರಲ್ಲಿ ಇಂಟು ಆದ್ರೆ 213 ಬರಂಗಿಲ್ಲ, 2ರಲ್ಲಿ ಇಂಟು ಆದ್ರೆ 140 ಅಕ್ಕತಿ ಬರಂಗಿಲ್ಲ, 3ರಲ್ಲಿ ಇಂಟು ಮಾಡಿದಾಗ 213 ಅಕ್ಕತಿ. ಹಂಗಿದ್ರ ನೋಡೋಣ ಒಂದ್ಸಲ ಏನಂತೇಳಿ. ಎಷ್ಟೈತ್ರಿ ಸಂಖ್ಯೆ ಇಲ್ಲಿ? 71 ಐತಿ. 71 3 ಸಲ ಇಂಟು ಮಾಡಿ ನೋಡ್ನು. 7 3 आप क्लास 11th या 12th में हो या आपने ड्रॉप लिया है, भारत की सबसे बड़ी एजुकेशनल ब्रांड 71 71 3 ಸಲ ಇಂಟು ಮಾಡಿ ನೋಡ್ನು. 7 3 ಬರ್ತತೇನ? 3 1 3, 7 3 21. ಎಷ್ಟು ಸಂಖ್ಯೆ? 213. 213 ರೈಟ್ ಆನ್ಸರ್. ಯಾಕಂದ್ರ ಅದು 3ಲೆ ಇಂಟು ಆಗೈತಿ. ನೆಕ್ಸ್ಟ್ ನೋಡೋಣ 55 ಐತಿ. ಇದನ್ನು 55 ಏನ್ ಮಾಡೋಣ ಅಂದ್ರ 3ಲೆ ಇಂಟು ಮಾಡೋಣ. 5 3 15, 3 5 15, 1 16, 165. ನೋಡ್ರಿ ಇದು ಕರೆಕ್ಟ್ 3ಲೆ ಇಂಟು ಆಗೈತಿ. ಇನ್ನು ನಮಗ ಆಪ್ಷನ್ಸ್ 2 ಉಳಿದು. ಈ 2ರೊಳಗ ಯಾವ್ದು ನಮಗ್ ಗುಂಪಿಗೆ ಸೇರಂಗಿಲ್ಲ ನೋಡ್ಬೇಕಾದ್ರ ನೋಡೋಣ. 49 ಇಂಟು 3 ಮಾಡೋಣ. 3 9 27, 4 3 12 2 14, 147. ಆಪ್ಷನ್ಸ್ ಇದು ಕರೆಕ್ಟ್ ಐತಿ. ಇಲ್ಲಿ ಏನಾದ್ರು ಅಂದ್ರ 3 ಆಯ್ಕೆಗಳು ಏನಾದಪ್ಪ ಅಂತಂದ್ರ ಒಂದೇ ರೀತಿಯ ಇಂಟು ಅದು ನಾವು 3ಗಳಲ್ಲಿ ಇಂಟು ಮಾಡಿದೀವಿ. ಹಂಗಾದ್ರೆ ಯಾವ್ದು ಉಳಿತ್ರಿ? ಆಪ್ಷನ್ಸ್ ಡಿ ಉಳಿತಿ. ಯಾವ್ದು ಗುಂಪಿಗೆ ಸೇರಂಗಿಲ್ಲ ಇಲ್ಲಿ? ಆಪ್ಷನ್ಸ್ ಡಿ ಗುಂಪಿಗೆ ಸೇರಂಗಿಲ್ಲ. ಹಂಗಾದ್ರೆ ಇದನ್ನು ಒಂದ್ಸಲ ನಾವು ಚೆಕ್ ಮಾಡಿ ನೋಡ್ಬೇಕಲ್ಲ. ಅದು ಇಂಟು 3ಲೆ ಕರೆಕ್ಟ್ ಬಂದಿತ್ತಂದ್ರ ಎಸ್. ಹಂಗಾದ್ರೆ ನೋಡೋಣ. 67 ಇಂಟು 3. 3 7 21. ನೋಡ್ರಿ ಸ್ಟಾರ್ಟಿಂಗ್ 1 ಬಂದು ಅಲ್ಲಿ 1 ಐತೇನ? ಇಲ್ಲ, 2 ಐತಿ. ನೋಡೋಣ ಮುಂದಂಗ. ನೆಕ್ಸ್ಟ್ ಏನಾಯ್ತು? 6 3 18 2 20. ಆನ್ಸರ್ ಎಷ್ಟು ಬರ್ಬೇಕಾಗಿತ್ತು ಅಲ್ಲಿ? 201 ಬರ್ಬೇಕಾಗಿತ್ತು. 202 ಆಗೈತಿ. ಅದಕ್ಕೆ ನಮ್ಗೆ ಏನಾಗುದಿಲ್ಲ, ಗುಂಪಿಗೆ ಸೇರುವುದಿಲ್ಲ. ನಮ್ಗ ಆಪ್ಷನ್ಸ್ ಏನಂದ್ರ ರೈಟ್. ಈ ಉತ್ತರಕ್ಕೆ ರೈಟ್ ಏನಾಗ್ತದ? ಡಿ ಆಗ್ತದ. ಈ ರೀತಿ ಏನಪ್ಪಾ ಅಂತಂದ್ರ ನಿಮ್ಗ ಬಹಳ ಪ್ರಮುಖವಾಗಿರ್ತಕ್ಕಂತ ಮೆಂಟಲ್ ಎಬಿಲಿಟಿ ಒಳಗ ಪ್ರಶ್ನೆಗಳು ಬಂದಿರ್ತಾವ. ಇನ್ನ ಬೇರೆ 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 ಮ್ಯಾಜಿಕ್ಲೆ ಕ್ವಶನ್ಸ್ ಕೇಳಿರ್ತಾರ. ಹೌದಾ? ಅವಾಗ ನೀವೇನ್ ಮಾಡಬಾರ್ದು? ಧೃತಿಗೆಡಬಾರ್ದು, ಬಿಡಿಸಿ ನೋಡ್ಬೇಕು. ಅದನ್ನ ಎಫರ್ಟ್ ಹಾಕಿ ನೋಡ್ಬೇಕು. ಹಗಲೆಲ್ಲ ನೀವು ಬಿಡಿಸೋದ್ರಿಂದ ಏನಾಕತಿ ಅಂದ್ರೆ ಬಹಳ ಈಜಿ ಆಕತಿ. ಎಲ್ಲಾ ಪ್ರಶ್ನೆ ಪತ್ರಿಕೆ ಏನ್ ಬಿಡಿಸತ್ತಿರಲ್ಲ ಅದ್ರೊಳಗೆ ನೋಡ್ರಿ ಸಂಖ್ಯೆಗಳನ್ನ ಕೊಟ್ಟು, ಹೌದಾ, ಅಲ್ಫಾಬೆಟ್ ಗಳನ್ನ ಕೊಟ್ಟು, ಆಮೇಲೆ ಯಾವ್ದು ಕೊಟ್ಟಿರ್ತಾರೆ ಹೇಳ್ರಿ? ದಾಳಗಳ ಬಗ್ಗೆ ಕೊಟ್ಟಿದ್ರ, ಮತ್ತ ಬಿಟ್ಟು ಹೋದ ಸಂಖ್ಯೆಗಳು, ಹೌದಾ, ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ಅವನ್ನೆಲ್ಲ ಏನ್ ಮಾಡೋಣ ಅಂದ್ರೆ ಮುಂದಿನ ಕ್ಲಾಸ್ ನ ಡಿಸ್ಕಷನ್ ಮಾಡೋಣ. ಇಲ್ಲಿವರೆಗೆ ಎಲ್ಲ 10 ಪ್ರಶ್ನೆಗಳು ಡಿಟೇಲ್ ಆಗಿ ತಿಳಿದು, ಹೌದಾ, ಡಿಫ್ರೆನ್ಸ್ ಕ್ವಶನ್ಸ್ ಗಳಿದ್ದು. ಹಂಗಾದ್ರೆ ಏನ್ ಮಾಡೋಣ ಅಂದ್ರ ಮುಂದಿನ ಕ್ಲಾಸ್ನೊಳಗ
ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಏನ್ ಮಾಡ್ರಪ್ಪ ಅಂತಂದ್ರೆ ನಿಮ್ ಜೊತೆ ನಾನು 10 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ನಿ. ಹಾಗಾದ್ರೆ ಇನ್ನ ಮುಂದಿನ ಒಂದು ಮೆಂಟಲ್ ಅಬಿಲಿಟಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೊಗೊಂಡ್ಬರ್ತಾ ಇದ್ದೀನಿ. ಅದಕ್ಕೋಸ್ಕರ ಇನ್ನೂ ಯಾರಾದ್ರೂ ವಿದ್ಯಾರ್ಥಿಗಳು ಈ ಒಂದು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಅದರ ಜೊತೆಗೆ ಈ ಒಂದು ಪರಿಶ್ರಮ ಟ್ಯಾಲೆಂಟ್ ಪರೀಕ್ಷೆಯಲ್ಲಿ ಭಾಗವಹಿಸಿ